ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 12ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಏನನ್ನಾಗಲಿ ಒಂದು ಆಸೆಗಳು ಆಗಲಿ ಮತ್ತು ಏನನ್ನಾಗಲಿ ಒಂದು ಕೆಲಸ ಮಾಡುವಾಗ ನಾವು ಫಲದ ಬಗ್ಗೆ ಯೋಚನೆ ಮಾಡ್ತೀವಿ. ಫಲ ಯಾವ ಥರ ಸಿಗಬೇಕು ಅಂತ. ನಾವು ಕೆಲಸ ಮಾಡೋದಕ್ಕಿಂತ ಮೊದಲೇ ಈ ಫಲ ನನಗೆ ಬೇಕು ಅಂದರೆ, ಉದಾಹರಣೆಗಾಗಿ ನನಗೆ ಈ ಥರ ಆಸ್ತಿ ಬೇಕು, ಈ ಥರ ಕಾರ್ ಬೇಕು, ಈ ಥರ ಅನ್ಯ ವಸ್ತುಗಳಿಗೆ ನಾವು ತಲೆಯನ್ನು ಕೊಡ್ತೀವಿ. ಅಂದರೆ ಅದರ ಬಗ್ಗೆ ಯೋಚನೆ ಮಾಡ್ತಾ 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 ಹೋಗ್ತೀವಿ. ಮತ್ತು ಅದರಿಂದ ನಾವು ಯಾವ ಥರ ಬರಬೇಕು, ಅದರಿಂದ ನಾವು ಯಾವ ಥರ ಕಲಿಬೇಕು ಮತ್ತು ಇದೆಲ್ಲ ಯಾಕೆ ಯೋಚನೆ ಮಾಡಬೇಕು, ಒಳ್ಳೆಯ ಕರ್ತವ್ಯಗಳು ಯಾವ ಥರ ಮಾಡಬೇಕು. ನಾವು ಹೇಳೋ ಪ್ರಕಾರ, ಕೃಷ್ಣನ ಹೇಳೋ ಪ್ರಕಾರ, ನೀವು ಯಾವ ದೇವತೆಗೂ ಸಹ ಪೂಜಿಸುವಂತಿಲ್ಲ, ಯಾವ ಪರಮಾತ್ಮನಿಗೂ ನೀವು ಏನು ಮಾಡುವಂತಿಲ್ಲ. ಇದಕ್ಕಂದರೆ ನಿಮ್ಮ ಫಲಕ್ಕಾಗಿ ನೀವು ಬಡದಾಡಿದರೆ, ನಿಮ್ಮ ಕಷ್ಟದ ವೇಳೆಯಲ್ಲಿ ನೀವು ಮಾಡ್ತಿರೋ ಕರ್ಮದ ಬಗ್ಗೆ ಅಂದರೆ ಕೆಲಸ ಮಾಡುವುದರಂದರೆ ಅಲ್ಲಿಂದ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯಾಕಂದರೆ ನೀವು ಮಾಡ್ತಾ ಇರೋ ಕೆಲಸ ನಿಮ್ಮ ಒಳಗಿನ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದರೆ ಮಾತ್ರ ಆ ಕೆಲಸದಲ್ಲಿ ನಿಮಗೆ ಯಶಸ್ವಿಯನ್ನು ಕಾಣುತ್ತೆ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕ ಒಂದು ಒಳ್ಳೆಯ ಉದಾಹರಣೆಗಳು ಕೊಡ್ತಾವೆ. ಮತ್ತು ಇವತ್ತಿನ ಶ್ಲೋಕ ನಮ್ಮ ಜೀವನದ ಅರಿವನ್ನು ಯಾವ ಥರ ಇಟ್ಕೊಳ್ಬೇಕಾಗುತ್ತೆ, ಇಷ್ಟೆಲ್ಲ ಯಾಕೆ ಯೋಚನೆ ಮಾಡಬೇಕು, ಅದನ್ನು ಬಿಟ್ಟು ಯಾವ ಥರ ನಮ್ಮ ಒಂದು ಒಳ್ಳೆಯ ನಿರ್ದೇಶ ಜೀವನವನ್ನು ಯಾವ ಥರ ಇಟ್ಕೊಳ್ಬೇಕು ಅನ್ನೋದೇ ಈ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕದ ಒಂದು ಅರ್ಥವನ್ನು ತಿಳ್ಕೊಳ್ಳಿ ಮತ್ತು ಇವತ್ತಿನ ಶ್ಲೋಕದ ಭಾವಾರ್ಥ ಏನಿದೆ ಅಂತ ತಿಳ್ಕೊಳ್ಳೋಣ. ಮತ್ತು ಇವತ್ತು ಬನ್ನಿ 12ನೇ ಶ್ಲೋಕ ಏನಿದೆ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಅದರ ಬಗ್ಗೆ ಚರ್ಚಿಸೋಣ. ಬನ್ನಿ, 12ನೇ ಶ್ಲೋಕ ಹೇಳುತ್ತೆ, ಕಕ್ಷ್ಯಾನಿತನಂ ಕರ್ಮಾಣಂ ಸಿದ್ಧಂ ಯಜಾನತ ಇಹಿ ದೇವತಂ ಕ್ಷೇತ್ರಂ ಹೇ ಮನುಷ್ಯೇ ಲೋಕೆ ಸಿದ್ಧಭಾವಾರ್ಥಿ ಕರ್ಮಜ್ಯ. ಈ ಶ್ಲೋಕದ ಅರ್ಥ ಏನಂದರೆ, ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷದ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ, ಆದ್ದರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನೀವು ಏನೇನಾಗಲಿ ಒಂದು ನಿಮ್ಮ ಕೆಲಸದ ಒಂದು ವೇಳೆಯಲ್ಲಿ ನಿಮ್ಗೆ ಈ ಥರ ಫಲ ಬೇಕು ಅಂತ ನೀವು ಕೆಲಸದಕ್ಕಿಂತ ಮೊದಲೇ ನೀವು ದೇವರನ್ನು ಪೂಜಿಸ್ತೀರಿ. ನನಗೆ ಕೊಡುವ ದೇವರೇ ಅಂತ ನಾವು ಈ ಥರ ಪೂಜಿಸ್ತೀವಿ. ಆದರೆ ಅಲ್ಲಿನ ಒಂದು ಅರ್ಥ ಏನಂದರೆ, ಪೂಜಿಸ್ತೀವಿ ನಿಜ, ಆದರೆ ನಾವು ಏನು ಮಾಡದೇನೆ ಪೂಜಿಸ್ತೀವಿ. ಅಂದರೆ ಅದರ ಬಗ್ಗೆ ಯಾವುದು ಕೆಲಸ ಮಾಡ್ತಿದ್ವಿ, ಅದರಿಂದ ನಾವು ಯಾವ ಥರ ಮಾಡ್ಕೊಳ್ಬೇಕು, ಯಾವ ಥರ ನಾವು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಮತ್ತು ಫಲ ಅಪೇಕ್ಷೆಯನ್ನು ಯಾವ ಥರ ನಾವು ಇಟ್ಕೊಳ್ಬೇಕು ಅಂತ ನಮಗೆ ಜ್ಞಾನನೇ ಇರಲ್ಲ. ನಾವು ಬರೀ ಭಗವಂತನ ಪೂಜಿಸ್ತೀವಿ, ಭಗವಂತ ಎಲ್ಲ ನೀನೇ ಕೊಡಬೇಕಪ್ಪ, ಎಲ್ಲ ನೀನೇ ಕೊಡಬೇಕಪ್ಪ ಅಂತ ಈ ಥರ ನಾವು ಯೋಚನೆ ಮಾಡ್ತೀವಿ. ಆದರೆ ಇಲ್ಲಿನ ಒಳಗಿನ ಸತ್ಯದ ಮಾತು ಏನಂದರೆ, ಇದು ಯಾವುದು ಶಾಶ್ವತ ಅಲ್ಲ. ಇದು ನಿಮ್ಮ ಜೀವನವನ್ನು ನಡೆಸೋಕ್ಕೆ ಮಾತ್ರ ಇದು ಇಲ್ಲಿನ ಮಾತ್ರ ಸೀಮಿತವಾಗಿರುತ್ತೆ. ನಿಮ್ಮ ನಿಷ್ಠವಾದ ನಿರ್ದಿಷ್ಟವಾದ ಜೀವನದ ಸತ್ಯಗಳು ಅವಶ್ಯವಾಗಿ ಬೇಕಾಗಿರುವುದು ಏನಂದರೆ, ನಿಮಗೆ ಬೇಕಾಗಿರೋದು ಶಾಂತಿ, ನೆಮ್ಮದಿ ಮತ್ತು ಒಂದು ಗೌರವ ಅನ್ನೋದೇ. ಇದು ಮಾತ್ರ ಬಿಟ್ಟರೆ ನಿಮಗೇನು ಈ ಪ್ರಪಂಚದಲ್ಲಿ ತಗೊಳ್ಳೋಕ್ಕೂ ಆಗಲ್ಲ, ತಗೊಂಡು ಹೋಗೋಕ್ಕೂ ಆಗಲ್ಲ. ಎದಕ್ಕಂದರೆ ಇಲ್ಲಿನ ಜೀವನವನ್ನು ಒಂದು ನಿರ್ದಿಷ್ಟದಿಂದ ಬದುಕಿ ಮುಂದೆ ಒಂದು ಮೋಕ್ಷಕ್ಕಾಗಿ ನಾವು ಬಡದಾಡಬೇಕಾಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ, ಇದರ ಬಗ್ಗೆ ನಾವು ಯೋಚನೆ ಮಾಡಿ 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 ಯಾರೋ ತೊಗೊಂಡ್ರಂತ ನಾವು ತೊಗೊಂಡ್ವಿ, ಅವ್ರು ಮಾಡಿದ್ರಂತ ನಾವು ಮಾಡಿದ್ವಿ ಅಂದರೆ ಅದಕ್ಕೆ ನಮಗೆ ಏನೂ ವ್ಯತ್ಯಾಸ ಇರಲ್ಲ. ಹಾಗಾಗಿ ಈ ಶ್ಲೋಕ ಹೇಳುತ್ತೆ, ನಿಮ್ಮ ಜೀವನವನ್ನು ನಿಮ್ಮ ರೀತಿಯಿಂದ ಬದುಕಿ. ಯಾರೋ ಮಾಡ್ತಾರಂತ ನೀವು ಮಾಡಬೇಡಿ, ಯಾರೋ ಕೇಳ್ತಾರಂತ ನೀವು ಕೇಳಬೇಡಿ. ನಿಮ್ಮ ನಿರ್ದಿಷ್ಟವಾದ ಜೀವನವನ್ನು ನಿಮ್ಮ ಹಾದಿಯಲ್ಲಿ ಹೋಗಿ, ನಿಮ್ಮ ಜೀವನದ ಒಂದು ಸತ್ಯವನ್ನು ಯಾವ ಥರ ಇದೆ ಅಂತ ನೀವು ತಿಳ್ಕೊಳ್ಳಿ. ಮತ್ತು ಇವತ್ತಿನ ಶ್ಲೋಕ ಹೇಳುತ್ತೆ, ಯಾವುದೇ ಒಂದು ಸಮಯದಲ್ಲಾಗಲಿ, ಯಾವುದೇ ಒಂದು ಒಳ್ಳೆಯ ಸಮಯ ಆಗಲಿ ಕೆಟ್ಟ ಸಮಯ ಆಗಲಿ ಯಾವುದು ಇಲ್ಲಿ ನಮಗೆ ಬರೋದಿಲ್ಲ. ಎದಕ್ಕಂದರೆ ಇಲ್ಲಿನ ಒಂದು ಸಮಯ ಹೇಳುತ್ತೆ, ನಿಮ್ಮ ಜೀವನವನ್ನು ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ನಿರ್ದಿಷ್ಟದ ಜೀವನವನ್ನು ನೀವು ಕಟ್ಕೊಳ್ಳೋಕ್ಕೆ ಆಗುತ್ತೆ. ಈಗಿನ ಜನ್ರೇಷನ್ ಏನಾಗಿದೆ,
ನಾನು ಅದು ಮಾಡಲಿಲ್ಲ, ನಾನು ಇದು ಮಾಡಲಿಲ್ಲ, ನಾನು ಎಷ್ಟೆಲ್ಲ ಮಾಡಿದೆ, ಇಷ್ಟೆಲ್ಲ ಕಷ್ಟಪಟ್ಟೆ, ನನಗೆ ಕಷ್ಟಪಡದೇನೆ ನನಗೆ ಫಲ ಬೇಕು ಅಂತ ಈ ಥರ ನಾವು ಮುಂದಾಲೋಚನೆಗೆ ಹೋಗ್ಬಿಡ್ತೀವಿ. ಅದು ತಪ್ಪಾಗುತ್ತೆ. ನಾವು ಏನೇನಾಗಲಿ ಒಂದು ಕರ್ತವ್ಯ ಅಂತ ಮಾಡಿದಾಗ ಆ ಕರ್ತವ್ಯದಿಂದ ಸಿಗುವ ಫಲ ಯಾವತ್ತಿಗಾದರೂ ಒಂದಿನ ಸಿಕ್ಕೇ ಸಿಗುತ್ತೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಇದನ್ನು ನೀನು ಮಾಡು ಬಿಡು ಅದು ನಿನಗೆ ಬಿಟ್ಟಿದ್ದು, ಆದರೆ ನನ್ನ ಪ್ರಕಾರ ನಿನಗೆ ಬೇಕಾಗಿರೋದು ಶಾಂತಿ, ನೆಮ್ಮದಿ ಮತ್ತು ಮೋಕ್ಷ. ಇವು ಮೂರನ್ನು ಸಹ ನಿನ್ನ ಜೀವನದಲ್ಲಿ ನೀನು ಅಳವಡಿಸ್ಕೊಳ್ಳು. ಮತ್ತು ನಿನ್ನ ಫಲ ಬೇಕಲ್ಲ, ನಿನ್ನ ಕರ್ತವ್ಯವನ್ನು ನೀನು ನಿರಂತರವಾಗಿ ಮಾಡು. ನಿನ್ನ ಕರ್ತವ್ಯ ಬಗ್ಗೆ ನಿನ್ನ ಮೇಲೆ ನಂಬಿಕೆ ಇರಲಿ, ಅದೇ ನಿನಗೆ ಯಶಸ್ವಿ ದಾರಿಯನ್ನು ಹುಡುಕಿ ಕೊಡುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದ ಮುಖಾಂತರ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ನಡೀತಾ ಇದ್ದರೆ ಈ ಶ್ಲೋಕವನ್ನು ನೋಡಿ. ಯಾಕಂದರೆ ಈ ಶ್ಲೋಕ ಹೇಳುತ್ತೆ, ಯಾವುದೂ ಶಾಶ್ವತ ಅಲ್ಲ ಅನ್ನೋದೇ ಈ ಶ್ಲೋಕದ ಅರ್ಥ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ. ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.